ಯಾ 10 kg ಐತಿ ಏನೋ ಗೊತ್ತಿಲ್ರಿ. ಆದ್ರೂ ಇದನ್ನು ನಾವು ಓಪನ್ ಮಾಡೋಣ. ಐಕಾನಿಕ್ ಅಂತ ಇದು ಹೆಸರು. ಇದು ಏನಂತ ನಿಮಗೆ ಗೊತ್ತಾಗಿರ್ಬೋದು. ಇದೊಂದು ಸೌಂಡ್ ಬಾಕ್ಸು. ಇದರ ಒಂದು ಸೌಂಡು ಕೇಳೋಣ, ಇದರ ಫ್ಯೂಚರ್ ಹೇಗಿದೆ ಅಂತ ನೋಡೋಣ. ಬನ್ನಿ ಹಾಗಾದರೆ ನಾನು ನಿಮ್ಮ ಸಂಜಯ್ ಇವತ್ತಿನ ಈ ವಿಡಿಯೋದಲ್ಲಿ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಬನ್ನಿ ಓಪನ್ ಮಾಡಿ ನೋಡೋಣ ಹೇಗಿದೆ ಫ್ಯೂಚರ್ ಅಂತ ನೋಡೋಣ. ಫಸ್ಟು ನಾನು ನಿಮಗೆ ತೋರಿಸ್ತೀನಿ ಏನೇನು ಇದ್ದಾವೆ ಏನೇನು ಇಲ್ಲ ಅಂತೇಳಿ. ಬನ್ನಿ ಹಾಗಾದರೆ. ಇದನ್ನ ಒಂದು ಲಿಂಕು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ, ಇದು ನಿಮಗೆ ಎಲ್ಲೂ ಸಿಗೋದಿಲ್ಲ. ನಾನು ನಿಮಗೆ ಹುಡುಕಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದೆ ಅಂತ ಎಲ್ಲ ಡಿಫ್ರೆಂಟ್ ಇದ್ದದ್ದು ಹಾಕ್ತಾಯಿದ್ದೀನಿ. ಹೋಗಿ ಅದನ್ನು ವಾಚ್ ಮಾಡಿ ಹೇಗಿದೆ ಅಂತ ನೋಡಿ ನಿಮಗೆ ಇಷ್ಟ ಆದರೆ ತರಿಸ್ಕೋಬೋದು. ಓಕೆ, ಇದನ್ನು ನಾವು ತರಿಸಿದ್ದೀನಿ 7,000 ಒಂದು ಚೀಲರು. ಈ ರೇಟು ಎಲ್ಲೂ ಸಿಗೋದಿಲ್ಲ ಅಂತಾರೆ. ಓಕೆ, ಹಾಗಾದರೆ ಬನ್ನಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ನೋಡೋಣ ಹೇಗಿದೆ ಹೇಗಿಲ್ಲ ಅಂತೇಳಿ. ಬನ್ನಿ ಇವಾಗ ಇದರ ಫ್ಯೂಚರ್ ಏನೇನಿದೆ ಏನಿಲ್ಲ ಅಂತ ಮೊದಲು ನೋಡ್ಕೊಂಬಿಡೋಣ. ಓಕೆ, USB, SD ಮತ್ತು FM ಮತ್ತು ರಿಮೋಟ್ ಕಂಟ್ರೋಲ್. ಓಕೆ, ಮತ್ತು ಈಗ ಬರ್ತಾಯಿದೆ ಡಿಸ್ಕೋ ಲೈಟ್. ಇದನ್ನು ಡಿಸ್ಕೋ ಲೈಟ್ ಕೂಡ ಇದೆ. ಮತ್ತು ಇದರ ಫ್ಯೂಚರು ಸಾಕಷ್ಟು ಇದ್ದಾವೆ. ಓಪನ್ ಮಾಡಿ ನೋಡೋಣ ಏನೇನಿದ್ದಾವೆ ಏನೇನಿಲ್ಲ. ಡಿಸ್ಕೋ ಲೈಟ್ ಹೇಗಿರುತ್ತೆ, ನಮ್ಮ ಒಂದು ಮ್ಯೂಸಿಕ್ ಹೇಗಿರುತ್ತೆ, ಹೊರಗಡೆ ಹೋಗಿ ಸ್ವಲ್ಪ ಸೌಂಡ್ ಬಿಟ್ಟು ಹಾಕಿ ನೋಡೋಣ ಸಾಂಗು. ಬನ್ನಿ ಹಾಗಾದರೆ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡೋಕ್ಕೇನು ತಂದೆ ಇಲ್ಲ ನಾನು, ಇರಲಿ ನಮ್ಮ ಕೈಯಲ್ಲಿ ನಾವು. ಭಾಳ ಶಕ್ತಿ ಐತೆ. ಇದನ್ನು ನಾವು ಓಪನ್ ಮಾಡ್ತಾಯಿದ್ದೀವಿ. ಓಪನ್ ಮಾಡಿ ನೋಡೋಣ. ಇವಾಗ ಬರ್ತಾಯಿದೆ. ಇಲ್ಲಿಗೆ ನಮಗೆ ಸಿಕ್ತು ಒಂದು ಮೈಕು. ಇಲ್ಲಿಗೆ ನಮಗೆ ಸಿಕ್ಕಿದೆ ಒಂದು ಮೈಕು. ಇದು ವೈರ್ಲೆಸ್ ಮೈಕ್ ರೀ. ಹಾಗಾಗಿ ವೈರ್ಲೆಸ್ ಮೈಕ್ ಇದೆ, ಚಲೋ ಇದೆ. ವೈರ್ ಎಲ್ಲ ಅದು ಒಂದು ಭಾಳ ಫ್ಯೂಚರ್ ಚಲೋ ಐತಿ. ಇದನ್ನು ಸೈಡ್ ಇಟ್ಟು ನಾವು ಓಪನ್ ಮಾಡೋಣ. ಓಕೆ, ಇಲ್ಲಿ ನಮಗೆ ಸಿಗ್ತಾ ಇದೆ ಒಂದು ಲೆಟರ್ ಮತ್ತು 2 ಸಾಲು ಮತ್ತು ಒಂದು ರಿಮೋಟು. ನೋಡಿ ರಿಮೋಟು ಎಲ್ಲನೂ ನಾವು ದೂರ ನಿಂತೂ ವರ್ಕ್ ಮಾಡ್ಬೋದು. ಆನ್ ಆಫ್ನೂ ಐತೆ. ಆನ್ ಆಫು ಚಾಲು ಸೌಂಡ್ ಬಿಡೋದು. ಇದು ಸಲ್ಲು, ಇದು ಒಂದು ಲೆಟರು, ಇದೊಂದು ಪಿನ್ ರೀ. ಓಕೆ, ನಾವು ಮತ್ತೆ ಏನಾದರೂ ಎಲ್ಲಾದರೂ ಹಾಕಬೇಕಂದ್ರೆ ಇದು ಪಿನ್ನು ನಮಗೆ ಭಾಳ ಅನುಕೂಲ. ಓಕೆ, ಇದನ್ನು ಸೈಡ್ ಇಟ್ಟು ಸಾನೇ ಆಗ್ಬಿಟ್ಟಿನಿ ಇರಲಿ. ಇದು ಒಂದು ನಮ್ಮ ಚಾರ್ಜರ್ ಮಾಡೋದಕ್ಕೆ ರೀ. ಚಾರ್ಜರು ಇದು ಚಾರ್ಜರ್ ಮಾಡೋದಕ್ಕೆ ಪಿನ್ನು, ವೈರು ಇದು ಕೊಟ್ಟಿದ್ದಾರೆ. ನಾವು ಇವಾಗ ಓಪನ್ ಮಾಡ್ತಾಯಿದ್ದೀವಿ. ಇದನ್ನು ಓಪನ್ ಮಾಡೋಣ, ಹೊರಗಡೆ ತೆಗಿಯೋಣ. ಹೆಂಗೆ ತೆಗಿಬೇಕಪ್ಪ, ಕಳಗಿಳಿಸ್ಬೇಕದು. ಇದರ ವೇಟು 10 kg 8 kg ಇದೆ ರೀ. ಎಷ್ಟೈತೆ ಗೊತ್ತಿಲ್ಲ, ಈ ಥರ ಒಟ್ಟು ಇದರ ವೇಟು ನಾನು ಲಾಸ್ಟಿಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಇದನ್ನು ನಾನು ಓಕೆ ಎಷ್ಟು ನೈಸ್ ಐತ್ರಿ. ಹಾಗಾಗಿ ಮಸ್ತ್ ಐತ್ರಿ. ಇಲ್ಲೊಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಓಕೆ, ಇಲ್ಲಂತೂ ಅದ್ಭುತ ಸೌಂಡ್ ಐತ್ರಿ. 2 ಬೇಸ್ ಐತ್ರಿ. 2 ಬೇಸು ಹೆಂಗೆ ಆವಾಜ್ ಮಾಡತ್ತೆ, ಅದ್ಭುತ ಆವಾಜ್ ಮಾಡತ್ತೇನೋ. ಓಪನ್ ಮಾಡೀನಿ, ಸೌಂಡ್ ಹಚ್ಚಿ ನೋಡೋಣ ಅಂತಾರೆ. ಓಕೆ, ನಿಮಗೆ ಇದರಲ್ಲಿ ಫ್ಯೂಚರ್ ತೋರಿಸ್ತೀನಿ. ಇಲ್ಲಿ ನಮಗೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಹಿಡ್ಕೊಳಕ, ತೊಗೊಂಡು ಹೋಗೋಕ್ಕೆ ಬರೋದಕ್ಕೆ. ಇಲ್ಲಿ ಕೆಳಗಡೆ 2 ಗಾಡಿ ಕೊಟ್ಟಿದ್ದಾರೆ, ತೋರಿಸ್ತೀನಿ ಅದು ಕೂಡ. ಇಲ್ಲಿ ನಮಗೆ FM, ಇದು FM ರೀ. ಇಲ್ಲಿ ನಮಗೆ ಮತ್ತೆ ಆನ್ ಆಫು ಇಲ್ಲೆಲ್ಲ ಫ್ಯೂಚರ್ ಕೊಟ್ಟಿದ್ದಾರೆ. ಇದು ಚಾರ್ಜರ್ ಮಾಡೋದ್ರೆ, ಇಲ್ಲೇ ಇದು ಚಾರ್ಜರ್ ಪವರು
ಓಕೆ, ಇದು ಆನ್ ಮಾಡೋದು ಆಫ್ ಮಾಡೋದು ಚಾಲೂ ಮಾಡಿಬಿಟ್ಟೆ. ವಾಲ್ಯೂಮ್ ಅಂತ ಇದೆ, ಬಾಕ್ಸ್ ಅಂತ ಇದೆ, ಈಕೋ ನೋಡ್ರಿ ಅಗದಿ ನಾವು ಈಕೋನ ಸೆಟ್ ಮಾಡ್ಬೋದು. ಬೇಸ್ ಅಂತಲೂ ಇದೆ, ಅದನ್ನು ಕೂಡ ಸೆಟ್ ಮಾಡ್ಬೋದು. ವಾಲ್ಯೂಮ್ನು ಸೆಟ್ ಮಾಡ್ಬೋದು. ಮೈಕ್ ಇಲ್ಲಿದೆ ನೋಡಿ, ಮೈಕ್ ಆನ್ ಆಫ್ ಇದೆ, ಆನ್ ಆಫ್ನು ಮಾಡ್ಬೋದು, ಮೈಕ್ನು ಹಚ್ಬೋದು ರೀ. ನೋಡೋಣಂತೆ ಅದನ್ನು. ಇದನ್ನು ಇವಾಗ ಮೈಕು ಹಚ್ಚಿ ನೋಡೋಣಂತೆ. ವೈರ್ಲೆಸ್ ಇತ್ತಲ್ಲ, ವೈರ್ಲೆಸ್ ಇದೆ, ಆನ್ ಮಾಡೋಣ. ಹಲೋ ಆಟ ಹುಡುಗಾಟವು ಪರಮಾತ್ಮನ ನಾಟವು, ಪಾಠವು ನಾಟವು ಪರಮಾತ್ಮನ ನಾಟವು, ಆಸೆ ಇಟ್ಟೋನು ಅವಳೆ ಕನಸು ಕೊಟ್ಟೋನು ಅವಳೆ, ಒಂದೇ ಮನೆಯಲ್ಲಿ ಬೇವ ಪಾವ ಇಟ್ಟೋನು ಅವಳೆ, ಅವಜಾನನು ಹೆ 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 ಅವ ಬಳು ಜಾನನು. ವಾಹ್ ವಾಹ್, ನೋಡಿ ಎಷ್ಟು ಕ್ಲಿಯರಾಗಿ ಸೌಂಡ್ ಬರ್ತಾ ಇದೆ. ನಾನು ಇನ್ನೂ ಸೆಟ್ ಮಾಡಿಲ್ಲ, ಆದ್ರೂ ಕೂಡ ಎಷ್ಟು ಸೂಪರಾಗಿ ಬರ್ತಾ ಇದೆ. ಒಂದು ಹಾಡನ್ನು ಕೂಡ ಹಾಡಿದ್ದೇನೆ, ಕಾಮೆಂಟ್ ಮಾಡಿ ಹೇಳಿ. ಈ ಹಾಡನ್ನು ಪೂರ ನಾನು ಮುಂದೆ ಬರೋ ವಿಡಿಯೋದಲ್ಲಿ ಹಾಡ್ತೀನಿ. ಓಕೆ, ಇವಾಗ ಇಲ್ಲಿ ನಮ್ಮ ಮೈಕ್ ಹೇಗಿದೆ ಅಂತ ಗೊತ್ತಾಯಿತು. ಹಾಡನ್ನು ಹಚ್ಚಿ ನೋಡೋಣ ಹೇಗಿದೆ ಅಂತ ಬನ್ನಿ. ಇದೊಂದು ಸ್ಟ್ಯಾಂಡು, ಇದರಲ್ಲಿ ನಮಗೆ ಡಿಸ್ಕೋ ಲೈಟ್ ಬೇಕಲ್ವಾ? ಡಿಸ್ಕೋ ಲೈಟ್ ಎಲ್ಲಿದೆ ಏನೆಲ್ಲ ಗೊತ್ತಾಗ್ತಾ ಇಲ್ಲ, ನೋಡೋಣ ಹಚ್ಚಿ. ಇಲ್ಲಿ ನಮಗೆ ಡಿಸ್ಕೋ ಲೈಟ್ ಬಟನ್ ಸಿಕ್ತು, ನಾವು ಓಪನ್ ಮಾಡೋಣ. ಇಲ್ಲಿ ನಮಗೆ ಡಿಸ್ಕೋ ಲೈಟ್ ಹೇಗೆ ಬರ್ತಾ ಇದೆ ನೋಡಿ. ವಾಹ್, ಹಾಡನ್ನು ಹಚ್ಚಿದರೆ ಈ ಹಾಡು ಪ್ರಕಾರನೇ ಅದು ಡಿಸ್ಕೋ ಲೈಟ್ ಟಕ್ ಟಕ್ ಚಿಂಗ್ ಚಿಂಗ್ ಮಿಂಚತ್ರಿ. ನೋಡೋಣ ಇವಾಗ ಹೇಗೆ ಬರುತ್ತಂತ. ಇದರಲ್ಲಿ ಬ್ಲೂಟೂತ್ ಆಪ್ಷನ್ಸ್ ಇದೆಯೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಬ್ಲೂಟೂತ್ ಆಪ್ಷನ್ಸ್ ಇದ್ದಿದ್ದೇ ನಾನು ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾಯಿದ್ದೀನಿ. ಓಕೆ, ಇದರಲ್ಲಿ ನನಗೆ ಸಿಗ್ತಾ ಇಲ್ಲ ಬ್ಲೂಟೂತ್ ಆಪ್ಷನ್ಸು. ಇದಕ್ಕೆ ಒಂದು SD ಕಾರ್ಡ್ ಹಾಕಿ ಹಾಡನ್ನು ಹಚ್ಚೋಣಂತೆ. ಬನ್ನಿ ನೋಡೋಣ ಹೇಗೆ ಬರುತ್ತಂತ ನೋಡೋಣ. ಇವಾಗ ನಾನು ಪೆನ್ಡ್ರೈವ್ನ ಹಚ್ತಾ ಇದ್ದೀನಿ, ನೋಡೋಣ ಹೇಗೆ ಬರುತ್ತೋ ಹೇಗೆ ಇಲ್ಲ ಅಂತೇಳಿ. ಬನ್ನಿ ಹಾಗಾದರೆ ಪೆನ್ಡ್ರೈವ್ ಸಿಗ್ತೀರಿ. ಪೆನ್ಡ್ರೈವ್ ಹತ್ತಾಗಿತ್ತ ಹುಡುಕಾಡಿ ತೊಗೊಂಬಂದೆ. ಓಕೆ, ತೊಗೊಂಬಂದು ಹಚ್ತಾ ಇದ್ದೀನಿ, ಹೇಗೆ ಬರುತ್ತಾ ಹೇಗಿಲ್ಲ ಅಂತ ನೋಡೋಣ. ಎಷ್ಟು ಆವಾಜ್ ಬಂತ್ರಿ, ಎದಿನ ಡಮ್ ಅಂತ್ರಿ. ಮೊದಲು ಆವಾಜ್ ಕಮ್ಮಿ ಮಾಡಿ ನಾನು ಇದನ್ನು ಇನ್ನೊಮ್ಮೆ ಹಚ್ತಾ ಇದ್ದೀನಿ. ಓಕೆ, ಎಷ್ಟು ಆವಾಜ್ ಬರ್ತಾ ಇದೆ. ಓಕೆ, ಫೈನಲಿ ನಾವು ಎಲ್ಲನೂ ನೋಡಿದ್ದೀವಿ. ನಮ್ಮ ಡಿಸ್ಕೋ ಲೈಟ್ನು ಕೂಡ ಚಮಕ್ ಚಮಕ್ ಅಂತ ನಮ್ಮ ಸೌಂಡ್ ಪ್ರಕಾರನೇ ಡ್ಯಾನ್ಸ್ ಮಾಡ್ತಾ ಇದೆ. ಡಿಸ್ಕೋ ಲೈಟ್ ಅಂತಾರೆ. ಮತ್ತು ನಾವು ಸೌಂಡ್ ಹೇಗೆ ಬರುತ್ತೆ ಅಂತ ನೋಡಿದ್ದೀವಿ. ಒಮ್ಮೆ ಜೋರಾಗಿ ಎದಿ ಡಮ್ ಅಂದ್ಬಿಡ್ತು. ಇರಲಿ, ಮತ್ತು ಇವಾಗ ನಾವು ಏನು ಮಾಡಬೇಕು, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಇದಂತೂ ನಾವು ಪಿಕ್ಚರ್ ನೋಡಿದ್ದೀವಿ. ನಾನು ನಿಮಗೆ ತೋರಿಸ್ಬೇಕಾಗಿದ್ದು ಇನ್ನೊಂದು ಹಾಡು ಅಲ್ಲವೇ, ಅದು ಲಾಸ್ಟ್ನಿಗೆ ಬರುತ್ತೆ. ಇದರ ತೂಕ ಮತ್ತು ಇದರ ಒಂದು ಸ್ಟ್ಯಾಂಡ್ ಹೇಗಿದೆ, ಎರಡು ಕೆಳಗಡೆ ಇದ್ದದ್ದು ಗಾಳಿ ಹೇಗಿದೆ ಅಂತ ನೋಡೋಣ. ಮತ್ತು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಇದೇ ಥರ ಮಜಾ ಮಾಡೋಣಂತೆ, ಇದೇ ಥರ ಡಿಫ್ರೆಂಟ್ ವಿಡಿಯೋನ ಮಾಡ್ತಾ ಇರ್ತೀನಿ. ಮತ್ತು ನಿಮ್ಮ ಸಪೋರ್ಟು ನನ್ನ ಮೇಲೆ ಮತ್ತು ನನ್ನ ವಿಡಿಯೋಸ್ ನಿಮ್ಮ ಮೇಲೆ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇದನ್ನು ತೂಕ ಹಚ್ಚಿ ನೋಡೋಣ ಎಷ್ಟು kg ಬರುತ್ತೋ ಏನು ಅಂತೇಳಿ. ಬನ್ನಿ ಹಾಗಾದರೆ ಇದನ್ನು ತೂಕ ಹಚ್ತಾ ಇದ್ದೀನಿ. ಓಕೆ, ಇಲ್ಲಿದೆ. ಇವಾಗ ಇದನ್ನು ಇಲ್ಲಿ ಹಚ್ಚಿ ನೋಡೋಣ ಎಷ್ಟು ತೂಕ ಬರುತ್ತಂತ. ಒಬ್ಬರೇ 14 kg 670 ಗ್ರಾಮ್. ಓಕೆ, 14 kg 670 ಗ್ರಾಮ್ ಇದೆ. ಬಾಬಾ, ಎಷ್ಟು ವಜ್ಜೆ ಐತ್ರಿ ಇದು.